You trying mobile. ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಕಿಲ್ಲಿಂಗ್ ವೀರಪ್ಪನ್ ಚಿತ್ರ ಇಂದು ಬಿಡುಗಡೆಯಾಗಿದೆ. ನಾವಿವತ್ತಿದ್ದೀವಿ ಕಪಾಲಿ ಮುಖ್ಯ ಚಿತ್ರಮಂದಿರದ ಮುಂದೆ ನಾವಿವತ್ತಿದ್ದೀವಿ. ತುಂಬಿದ ಪ್ರದರ್ಶನದಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಇದೇ ಮೊದಲ ಬಾರಿಗೆ ಖ್ಯಾತ ನಿರ್ದೇಶಕರಾದಂತಹ ರಾಮ್ ಗೋಪಾಲ್ ವರ್ಮಾ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ರಾಮ್ ಗೋಪಾಲ್ ವರ್ಮಾ ಕಾಂಬಿನೇಷನಲ್ಲಿ ಬಂದಿರುವಂತಹ ಈ ಚಿತ್ರ ಹೇಗಿದೆ ಅಂತ ವೀಕ್ಷಕರನ್ನು ಕೇಳೋಣ ಬನ್ನಿ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ಕಸ್ತೂರಿ ನಿವಾಸ ವಂಶದ ದೊರೆಗೆ ದುರ್ಮಾರ್ಗದ ಎದೆಯೋ ಒಡೆದಂತೆ ಹೊನ್ನಾರಕು ಎಲ್ಲ ಬಯಲಾದಂತೆ ದೌರ್ಜನ್ಯವೇ ಜಾಡಿಸಿ ಅತ್ತಂತೆ ಈ ಕಾಡಿನ ಹಸಿರೇ ನಲಿದಂತೆ. ಒಂದು ಶಿವರಾಜ್ ಕುಮಾರ್ ಅವರ ಇತಿಹಾಸದಲ್ಲೇ ಒಂದು ಅದ್ಭುತ ಅಭಿನಯ, ಅದ್ಭುತ ದಾಖಲೆ ಪಿಕ್ಚರ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಇಂಗ್ಲೀಷ್ ಪಿಕ್ಚರ್ ನೋಡೋಂಗೆ ಆಗುತ್ತೆ. ದಯವಿಟ್ಟು ಇದು ಇಡೀ ಇಂಟರ್ನ್ಯಾಷನಲ್ ಒಂದು ಟ್ಯಾಕ್ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ತುಂಬ ಚೆನ್ನಾಗುತ್ತೆ. ಆಲ್ರೆಡಿ ಎಲ್ಲ ಕಡೆನೂ ಒಳ್ಳೆ ಒಪಿನಿಯನ್ ಇದೆ, ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್. 100 ದಿವಸ ಓಡ್ಲಿ ಅಂತ ನಮ್ಮ ಆಶೆ ಹೊಸ ವರ್ಷದಲ್ಲಿ. ತುಂಬಾ ಚೆನ್ನಾಗಿದೆ ಸರ್. 100 ಡೇಸ್ ಆಗುತ್ತೆ. ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ನೋಡಬಹುದು. ಚೆನ್ನಾಗಿದೆ. ಕಿಶೋರ್ ಸೂಪರ್ ಆಗಿರ್ತಿತ್ತು. ಸೂಪರ್ ಆಗಿದೆ ಸರ್, ಸಖತ್ ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ವೀರಪ್ಪನ್ ಬಗ್ಗೆ ಎಷ್ಟೇ ಪಿಕ್ಚರ್ ಬಂದಿರೋ ಇದ್ರಲ್ಲಿ ತುಂಬಾ ಸಖತ್ತಾಗಿದೆ ಪಿಕ್ಚರ್. ಸೂಪರ್ ಆಗಿದೆ. ಸೂಪರ್ ಫಿಲಂ ಚೆನ್ನಾಗಿದೆ, ನೋಡಬಹುದು. ಒಳ್ಳೆ ಸೂಪರ್ ಆಗಿದೆ. ರಾಮ್ ಗೋಪಾಲ್ ಅವರ ಡೈರೆಕ್ಷನ್ ಸೂಪರ್ ಆಗಿದೆ. ಸೈಲೆಂಟ್ ಮೂವಿ ಆಗುತ್ತೆ. 100 ಡೇಸ್ ಗ್ಯಾರಂಟಿ. ಸೈಲೆಂಟ್ ಮೂವಿ ಸೂಪರ್. 100 ಡೇಸ್ ಗ್ಯಾರಂಟಿ. Super! ಒಳ್ಳೆ ಮೂವಿ ಗುರು. ಸೂಪರ್. ಕೆಲವೊಂದ್ಸಾರಿ ದೊಡ್ಡ ಯುದ್ಧ ಗೆಲ್ಬೇಕು ಅಂದ್ರೆ ಸಣ್ಣ ಸಣ್ಣ ಯುದ್ಧ ಸೋಲ್ಬೇಕು. ಚೆನ್ನಾಗಿದೆ ಫಿಲ್ಮ್ ಹತ್ರ. ಶಿವಣ್ಣ ಜಯವಾಗಲೇ. ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಫಿಲ್ಮ್ ಎಲ್ಲ ಚೆನ್ನಾಗಿದೆ ಸರ್. ನಿನಗೆ ಗೊತ್ತು, ನನಗೆ ಗೊತ್ತು. ಸೂಪರ್ ಫಿಲ್ಮ್. ಸೂಪರ್ ಫಿಲಂ. ಸೂಪರ್ ಶಿವಣ್ಣ. ಸೂಪರ್ ಫಿಲಂ. ಸೂಪರ್ ರಾಮ್ ಗೋಪಾಲ್. ಸೂಪರ್ ಸೂಪರ್ ಒಳ್ಳೆ ಫಿಲ್ಮ್ ಇದೆ. ಚೆನ್ನಾಗಿತ್ತು. ಸೂಪರ್. ಶಿವಣ್ಣ ಆಕ್ಟಿಂಗ್ ಇಸ್ ಸೂಪರ್. ಚೆನ್ನಾಗಿದೆ. ಸೂಪರ್ ಶಿವಣ್ಣ ಆಕ್ಟಿಂಗ್ ಸೂಪರ್. ಸಾಯಕ್ಕೂ ಮುಂಚೆ ಏನಾದ್ರೂ ಮಾಡಬೇಕು ಅನ್ನೋದಿದ್ರೆ ವೀರಪ್ಪನ್ನ ಸಾಯಿಸ್ಬೇಕು ಸರ್. ಸೂಪರ್ ಫಿಲಂ. ಸೂಪರ್. ಆಫ್ಟರ್ ಲಾಂಗ್ ಟೈಮ್ ಇಸ್ ಎಕ್ಸ್ಟ್ರಾರ್ಡಿನರಿ ಮೂವಿ ಇನ್ ಕನ್ನಡ. ಇಟ್ಸ್ ಎ ಗುಡ್ ಮೂವಿ. ಜನಕ್ಕೆ ಸತ್ಯಾಂಶ ಏನು ಅನ್ನೋದು ಗೊತ್ತಿರಲಿಲ್ಲ. ಈ ಪಿಕ್ಚರ್ ಮುಖಾಂತರ ಸತ್ಯಾಂಶ ತಿಳಿಸಿದ್ದಾರೆ. ಅದರಲ್ಲೂ ಅತ್ಯುತ್ತಮವಾಗಿ ಶಿವರಾಜ್ ಕುಮಾರ್ ಅವರು ಅಭಿನಯನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್, ಕ್ಯಾಮ್ರಾ ವರ್ಕು ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಪಿಕ್ಚರ್ಗೆ. ಜನಗಳಿಗೆ ತುಂಬಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಒಳ್ಳೆ ಡೈರೆಕ್ಷನ್ ಮಾಡೋರೆ. ಕ್ಯಾಮ್ರಾ ಚೆನ್ನಾಗೈತೆ. ಮ್ಯೂಸಿಕ್ ಸೂಪರ್ ಆಗಿ ಮಾಡೋರೆ. ಡಾಕ್ಟರ್ ಶಿವಣ್ಣ ಅವರು ಒಳ್ಳೆ ಅಭಿನಯ ಮಾಡೋರೆ. ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಮಾಡೋರೆ. ಆಲ್ ದ ಬೆಸ್ಟ್. ಸೂಪರ್. 100 ಡೇಸ್ ಆಗಿದೆ. ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಸೂಪರ್ ಆಗಿದೆ. ಸೂಪರ್ ಆಗಿದೆ. 100 ಫಿಲಂ.
ಫಿಲಮ್ ಸೂಪರ್ ಸರ್. ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್. ಹಣ್ಣು ಮಕ್ಕಳು ಇಷ್ಟು ದಿವಸ ವೀರಪ್ಪನ ಕತೆಗಿಂತ ಈಗ ಕತೆ ತುಂಬ ಡಿಫ್ರೆಂಟ್ ಆಗಿದೆ. ಇಷ್ಟು ದಿವಸ ವೀರಪ್ಪನ ಕತೆ ಅಣ್ಣವ್ರು ಸಾಯೋ ತನಕ ಸೀನ್ ಇತ್ತು. ಇದು ಅಣ್ಣವ್ರು ಸತ್ತಾದ್ಮೇಲೆ ಯಾವ ಥರ ವೀರಪ್ಪನ ಸತ್ತ ಅನ್ನೋದನ್ನು ಸ್ಟೋರಿ ಬೇಸಿಟ್ಕೊಂಡು ಟೋಟಲಿ ಪಿಕ್ಚರ್ಲಿ ಸೌಂಡ್ ಎಫೆಕ್ಟು ಆಮೇಲೆ ಫೋಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶಿವಣ್ಣವ್ರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಕೆಲವೊಂದ್ಸಾರಿ ದೊಡ್ಡ ಯುದ್ಧ ಗೆಲ್ಬೇಕು ಅಂದ್ರೆ ಸಣ್ಣ ಸಣ್ಣ ಯುದ್ಧ ಸೋಲ್ಬೇಕು. ಸಾಯಕ್ಕೂ ಮುಂಚೆ ಏನಾದ್ರೂ ಮಾಡಬೇಕು ಅನ್ನೋದಿದ್ರೆ ಆ ನನ್ನ ವೀರಮ್ಮನ್ನ ಸಾಯಿಸ್ಬೇಕು.